ಆತ್ಮೀಯ H16 ನ್ಯೂಸ್ ಅರ್ಧದೇಶದ ನಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಒಂದು ಕಡೆಗೆ ಸಂಪುಟ ವಿಸ್ತರಣೆಯ ಮಾತುಗಳು ಜೋರು ಹಿಡ್ತಾ ಇದ್ದರೆ ಅದರಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದವರಿಗೆ ಅವಕಾಶ ಹೆಚ್ಚು ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಡಿ ಕೆ ಶಿ ಅವರು ಬೆಳಗಾವಿಗೆ ಬಂದಿದ್ದಾರೆ. ಬೆಳಗಾವಿಯ ರಾಜಕಾರಣದಲ್ಲಂತೂ ಅವ್ರ ಕಣ್ಣಿದ್ದೇ ಇದೆ. ಯಾಕೆಂತಂದರೆ ಅವರ ಪ್ರಬಲ ಪ್ರತಿಸ್ಪರ್ಧಿ ಮುಖ್ಯಮಂತ್ರಿ ಸ್ಥಾನಕ್ಕೆ 2028ರಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಅನ್ನೋದು ಅವರಿಗೂ ಗೊತ್ತದೆ, ಎಲ್ಲರಿಗೂ ಗೊತ್ತದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ದಿಗ್ಬಂಧನ ಮಾಡಬೇಕು ಅನ್ನೋದು ಸದಿದ್ದೇ ಇರ್ತದೆ ರಾಜಕೀಯದಲ್ಲಿ, ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಈಗ ಕೆಲವು ಹಂತದವರೆಗೆ ಯಶಸ್ವಿಯಾಗಿದ್ದಾರೆ ಡಿ ಕೆ ಶಿ ಅವರು. ಮೊದಲನೇದಾಗಿ ಸಿದ್ದರಾಮಯ್ಯ ಅತ್ಯಂತ ಸಾಥಿ ಇದ್ದರು ನಮ್ಮ ಸತೀಶ್ ಅವ್ರಿಗೆ. ಆದರೆ ಸಾಥಿ ಆಗೋದನ್ನು ಇವತ್ತು ದೂರ ಸರಿಸಿದ್ದಾರೆ. ಇವತ್ತೇನೋ ನಮ್ಮ ಸತೀಶ್ ಅವರು ಸಾಕಷ್ಟು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮಲ್ಲಿ ಏನಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ತಾವು ಮುಖ್ಯಮಂತ್ರಿ ಆಗುವ ಮೂಲಕ ಡಿ ಕೆ ಶಿ ಅವರು ಏನು ಮಾಡಿದಾರಪ್ಪ ಅಂದ್ರೆ ಸಿದ್ದರಾಮಯ್ಯ ತಮ್ಮ ಕಡೆ ವರಿಸಿಕೊಂಡ ಈಗ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಎರಡನೇ ಹಂತ, ಪೈಲ ಹಂತದಲ್ಲಿ ಅವರು ನಮ್ಮ ಸತೀಶ್ ಅವರು ಭಾಳ ಬುದ್ಧಿವಂತಿಕೆ ಹೆಜ್ಜೆ ಇಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ, ನೋವು ಮಾಡ್ಕೊಳ್ಳಿಲ್ಲ, ಇರಲಿ ಬೇಜಾರು ಯಾರ್ಯಾದರೂ ಹಾಗೆ ಆಗ್ತದೆ. ಆಸೆ ಮಾಡಿದ್ರು ಅವರು ಆಗಬಹುದು ಅಂತೇಳಿ ಲೆಕ್ಕ ಹಾಕಿದರು. ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮುಂದಿನ ಚುನಾವಣೆಗೆ ನನಗೆ ಇನ್ನೂ ಸ್ವಲ್ಪ ಬಲ ಬರ್ತದೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಆದರೆ ಆ ದಿಶೆಯಲ್ಲಿ ಸಿದ್ದರಾಮಯ್ಯ ತಮ್ಮನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಾಕೋ ಏನೋ ಎಲ್ಲಿ ಎಡವಿದ್ರೋ ಗೊತ್ತಿಲ್ಲ. ಎಡವಿದ್ದಂತೂ ಸತ್ಯ, ದೂರ ಸರಿದ್ರು. ಸಿದ್ದರಾಮಯ್ಯರಿದ್ರೆ ಒಂದು ರಾಜಕೀಯ ಬಲ ಇರ್ತೈತಿ ಇವ್ರಿಗೆ. ಯಾಕಂದ್ರೆ ಸಹಜವಾಗಿ ನಮ್ಮ ಸತೀಶ್ ಅವ್ರಿಗೆ ರಾಜಕೀಯ ಹಿನ್ನೆಲೆ ಇಲ್ಲ. ಪಾಪ ಅವ್ರ ತಂದೆಯವರು ಬಡತನದಲ್ಲಿ ಬೆಳೆದ ದೊಡ್ಡ ವ್ಯಕ್ತಿ ಆದಂಥವ್ರು, ಆ ಮಾತು ಬೇರೆ. ಬಟ್ ರಾಜಕೀಯ ಹಿನ್ನೆಲೆ ಇಲ್ಲದವರು ತಾವೇ ರಾಜಕೀಯ ರಚನೆ ಮಾಡಿದ್ರು. ಸಣ್ಣ ಸಾಧನೆ ಅಲ್ಲ, ಬಹುದೊಡ್ಡ ಸಾಧನೆ. ಆದರೆ ಒಬ್ಬರು ಸಿದ್ದರಾಮಯ್ಯವ್ರಿಗೆ ಗಾಡ್ ಫಾದರ್ ಸಿಕ್ಕಿದ್ರು.